ಬೆಳಗಿನ ಜಾವ 3:15 ಗಂಟೆಗೆ ಬೆಂಗಳೂರು ವಾಪಸ್ ಬಂದು ಈಗ ಮಂಡ್ಯಕ್ಕೆ ಬಂದಿದ್ದೆ. ಯಾತಕ್ಕೆ ಈಗ ಕಾಂಗ್ರೆಸ್ನವ್ರಿಗೆ ಅನುಕಂಪ ಬಂದಿದೆ, ಈಗ ಬಂದಿದೆ ದೇವೇಗೌಡರ ಬಗ್ಗೆ ಯಾವ್ಯಾವ ಥರ ನಡೆಸ್ಕೊಂಡಿದ್ದಾರೆ. ಅವರ 70 ವರ್ಷದ ರಾಜಕೀಯ ಜೀವನದಲ್ಲಿ ದೇವೇಗೌಡರನ್ನ ಎಲ್ಲ ನಮಗೆ ಗೊತ್ತಿರ್ತಕ್ಕಂಥದ್ದು. ನಾನು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಇವತ್ತು ಅವರಿಗೆ ಅವರ ಉದ್ದೇಶ ದೇವೇಗೌಡರ ಬಗ್ಗೆ ಅನುಕಂಪ ತೋರಿಸಿರೋದು. ಇವತ್ತು ಯಾವೊಂದು BJP JDSನ ಮೈತ್ರಿ ಇದೆ, ಈ ಮೈತ್ರಿ ಅವರಿಗೆ ಎಲ್ಲ ಒಂದು ಕಡೆ ಅಳಕಿದೆ. ಮುಂದಿನ ಚುನಾವಣೆ ಏನಾಗುತ್ತೆ ಅಂತಕ್ಕಂಥದ್ದು ಗೊತ್ತಿದೆ ಅವರಿಗೆ. ಆ ಹಿನ್ನೆಲೆಯಲ್ಲಿ ಈ ಮೈತ್ರಿಯಲ್ಲಿ ಬಿರುಕು ತರಬೇಕು ಅನ್ನೋದು ಒಂದು ದೃಷ್ಟಿ ಇಟ್ಕೊಂಡಿದ್ದಾರೆ. ಈಗ ಅರ್ಜಿ ನಾವು ಹಾಕಿದ್ದೀವ, ದೇವೇಗೌಡರನ್ನು ಕೊಡಿ ಅಂತ ಕೇಳಿದ್ದಾರಾ? ಅದು ಯಾವುದೋ ನಮಗೆ ಸಂಬಂಧ ಇಲ್ಲದೆ ಇರೋದು. ಅವ್ರ ಪಕ್ಷದ 60 ಜನ ಶಾಸಕರಿದ್ದಾರೆ. ನಾವು ಕೊಡಿ ಅಂತ ಕೇಳಿದರೆ ಸಾರ್ವಜನಿಕವಾಗಿ ಯಾವ ರೀತಿ ದೇವೇಗೌಡರ ಬಗ್ಗೆ ಪ್ರತಿಕ್ರಿಯೆ ಬರ್ಬೋದು. ಇವತ್ತು ಕೆಲವರು ಚರ್ಚೆ ಮಾಡ್ಬೋದು, ಅಯ್ಯೋ ದೇವೇಗೌಡರು ಇದ್ದಿದ್ದರೆ ಅಲ್ಲಿ ಧ್ವನಿ ಎತ್ತವರು ಅಂತೇಳಿ, ಅದು ಬೇರೆ ವಿಷಯ. ಅವರು ಅಧಿಕಾರದಲ್ಲಿ ಇರಲಿ ಇಲ್ಲದೆ ಹೋಗಲಿ, ಧ್ವನಿ ಎತ್ತಿರ್ತಕ್ಕಂಥದ್ದು ಹಲವಾರು ಉದಾಹರಣೆ ಕೊಡಬಲ್ಲೆ. ಇವತ್ತು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. 1989 2 ಕಡೆ ದೇವೇಗೌಡರು ಸೋತರು. ಅವ್ರ ಪಕ್ಷಕ್ಕೆ ಬಂದಿದ್ದು ಕೇವಲ 2 ಸೀಟು. ಆ ಸಂದರ್ಭದಲ್ಲಿ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಇಲ್ಲಿ ತೆಗೆದುಕೊಂಡಂಥ ನಿರ್ಧಾರ, ನಮ್ಮ ಕಾವೇರಿ ಜಲನಯದ ನೀರನ್ನು ನಾವು ಉಪಯೋಗ ಮಾಡ್ತಕ್ಕಂಥದ್ರಲ್ಲಿ ತಮಿಳುನಾಡಿಗೂ ನಮಗೂ ಏನು ಘರ್ಷಣೆ ಇತ್ತು. 89ರಲ್ಲಿ ಅವತ್ತಿನ ನಮ್ಮ ರಾಜ್ಯ ಸರ್ಕಾರ ಉದ್ದಟತನ ಏನು ತೋರಿಸಿದ್ರು, ಪ್ರಥಮವಾಗಿ ಟ್ರಿಬ್ಯುನಲ್ ರಚನೆ ಆದಂಥದ್ದು ಅವರ ನಡವಳಿಕೆಯಿಂದ. ಆಗ ಹಲವಾರು ರೀತಿಯಲ್ಲಿ ತಮಿಳುನಾಡಿನಲ್ಲಿ ಏನು ಒಂದು ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಒಂದು ನೀರನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಹೊರಟರು. ನಿಮಗೆ ಒಂದು ನೆನಪಿಸ್ತೀನಿ, ಇವತ್ತು 2 ಕಡೆ ಸೋತಂಥ ದೇವೇಗೌಡರು ಮತ್ತು 2 ಸೀಟ್ ಗೆದ್ದಂಥ ಪಕ್ಷ. ಆ ಸಂದರ್ಭದಲ್ಲಿ ಇಲ್ಲಿ ಬಹುಶಃ ನಮ್ಮ ಜೊತೆಲಿ ಈಗಿಲ್ಲ, ನಮ್ಮ ಯಾರಪ್ಪ ನಮ್ಮ ಲೀಡ್ರ್ ಇದ್ನಲ್ಲ, ಅಲ್ಲ ನಾನು ಬಂದಲ್ಲ ಮೈಸೂರು ಆಫೀಸಿಂದ ದುಡ್ಡು ತಗೊಂಬಂದಲ್ಲಪ್ಪ ಲಾರಿ ಕೊಡೋಕ್ಕೆ ಬಸ್ಗಳಿಗೆ, ಶಿವಾನಂದ್ ನಮ್ಮ ಬುದ್ನೂರು, ಅವರ ಮನೆಯಲ್ಲಿ ದೇವೇಗೌಡರು ಒಂದು ಮೀಟಿಂಗ್ ಕರೆದು ಅವತ್ತಿನ ಒಂದು ಸಂದರ್ಭದಲ್ಲಿ ನಮ್ಮ ಜನಕ್ಕೆ ಆಗ್ತಿರ್ತಕ್ಕಂಥ ಅನ್ಯಾಯಕ್ಕೆ ಅವ್ರು ಏನು ಯಾವುದೇ ಜನ ಸೋಲಿಸಿದ್ರು ಜನಗಳ ಪರವಾಗಿ ಧ್ವನಿ ಎತ್ತಿದ್ರು. ಮೈಸೂರಿನಲ್ಲಿ ಮೈದಾನದಲ್ಲಿ, ಮಹಾರಾಜ ಮೈದಾನದಲ್ಲಿ 2 ಲಕ್ಷ ಜನ ಸೇರಿಸಿ ಒಂದು ಸಭೆ ಆಯಿತು. ಅದು ದೇವೇಗೌಡರ ಬಂದಂಥ ಬದುಕು.